ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಯಾಕಮ್ಮ ಹೀಗೆಲ್ಲ ಮಾಡೋಕ್ಕೋದೆ? ಈಗ ನೋಡು, ಅಳಿಯನ್ನ ನಿನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ. ನಾನು ಇದನ್ನೆಲ್ಲ ಮಾಡಿದ್ದೆ ಅವರಿಗೋಸ್ಕರ ಅಪ್ಪ. ಅವ್ರ ಕಾನೂನ್ ಮೇಲೆ ನಂಬಿಕೆ ಇಲ್ಲ ಅಂತ ಬದಲಾಗ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ ಅಂತ ಇಷ್ಟು ದೊಡ್ಡ ಸುಳ್ಳು ಹೇಳ್ತಾರೆ ನಮ್ಮ. ಅಲ್ಲ, ಇದರಿಂದ ನಿನ್ನ ಸಂಸಾರಕ್ಕೆ ತೊಂದರೆ ಮಗ. ತಪ್ಪು ಮಾಡೋದು ಆಗೋಗಿದೆ ಅಪ್ಪ. ಇನ್ನೇನಿದ್ರು ಅವ್ರ ಕ್ಷಮೆ ತಗೊಂಡು ಅವ್ರ ಮೆಚ್ಚೋ ಹೆಂಡತಿಯಾಗಿ ಬದುಕೋದಷ್ಟೇ ದಾರಿ. ನಾನು ಕ್ಷಮೆ ಕೇಳಿದ್ರು ಅಳಿಯಂದ್ರು ಹೋಗ್ತಾ ಇಲ್ಲ. ಈಗ ಎಲ್ಲಿ ನಿನ್ನ ಜೀವನ ಹಾಳಾಗುತ್ತೋ ಅಂತ ಆತಂಕ ಆಗ್ತಿದ್ಯಮ್ಮ ನನಗೆ. ಅಪ್ಪ, ನೀವೇನು ಭಯ ಪಡಬೇಡಿ. ಅವರು ಸ್ವಲ್ಪ ಮುಂಗೋಪಿ ಅಷ್ಟೇ. 1-2-3 ದಿನ ಬಿಟ್ರೆ ಅವರೇ ಸರಿ ಹೋಗ್ತಾರೆ. ಏನಮ್ಮ, ನಿನ್ನಷ್ಟು ಧೈರ್ಯ ನನಗಿಲ್ಲ. ಹೊಟ್ಟೆದ ಗಂಡ ಹೆಂಡತಿ ನೀವಿಬ್ಬರು ನಗನಗುತ್ತಾ ಚೆನ್ನಾಗಿದ್ರೆ ಅಷ್ಟು ಸಾಕು ನನಗೆ. ಮಗ, ಏನಾಗ್ತಿದೆಯಮ್ಮ? ಕುತ್ಕೋ ಕುತ್ಕೋ. ಏನಾಗ್ತಿದೆ ಕಂದ? ಏನಾಯ್ತು? ಅಪ್ಪ, ಯಾಕೋ ತಲೆ ಸುತ್ತಂಗಾಗ್ತಿದಪ್ಪ. ಅಯ್ಯೋ, ಹೌದಾ? ಮೊದಲೇ ಹಾರ್ಟ್ ಆಪ್ರೇಷನ್ ಆಗಿರೋ ಹುಡುಗಿ ಆರೋಗ್ಯ ಸರಿಯಾಗಿ ನೋಡ್ಕೋಬೇಕಲ್ವ ನಮ್ಮ? ಒಂದು ನಿಮಿಷ ಇರು, ಅಳಿಯಂದ್ರನ್ನ ಕರಿತೀನಿ. ಆಸ್ಪತ್ರೆಗೆ ಹೋಗೋಣ. ಅಳಿಯಂದ್ರ, ಅಳಿಯಂದ್ರ. ಅಳಿಯಂದ್ರ, ಅಳಿಯಂದ್ರ, ಸ್ನೇಹ ತಲೆ ಸುತ್ತ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮೊದಲೇ ಹಾರ್ಟ್ ಆಪ್ರೇಷನ್ ಆಗಿರೋ ಹುಡುಗಿ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬನ್ನಿ ಅಳಿಯಂದ್ರ, ಆಸ್ಪತ್ರೆಗೆ ತೋರ್ಸೋಣ. ಇದಕ್ಕಿಂತ ಏನಾಯ್ತು ಗೊತ್ತಿಲ್ಲ, ಬನ್ನಿ ಅಳಿಯಂದ್ರ. ಸುಮಾ, ಏನಾಯ್ತು? ಸ್ನೇಹರ ಏನಾಯ್ತು? ಸ್ನೇಹ, ಏನಾಯ್ತವೆ? ಮಾವ್ಯ, ನೀರು ತಗೊಂಬನ್ನಿ. ಸುಮಾ, ನೀರು ತಗೋಬಮ್ಮ. ಏನಾಯ್ತು? ಮೆತ್ತ ಕುಡಿ. ಕುಡೀರಿ. ಏನಾಯ್ತು? ರಾತ್ರಿಯಿಂದ ಊಟ ಮಾಡಿರ್ಲಿಲ್ಲ. ಅದಕ್ಕೆ ಆಯಾಸಕ್ಕೆ ಸ್ವಲ್ಪ ಸುಸ್ತಾದಂಗಾಯ್ತು. ಊಟ ಮಾಡ್ಬೇಕಲ್ವೇ? ತಲೆ ಸುತ್ತ ಕೆಳಗಡೆ ಬಿದ್ದಿದ್ರೆ ಏನ್ ಗತಿ? ಆರೋಗ್ಯದ ಮ್ಯಾಗೆ ಹೊಸಿ ನಿಗಾ ಇರಲಿ. ಥ್ಯಾಂಕ್ಸ್ ರೀ. ನನ್ನ ಮೇಲೆ ಕೋಪ ಇದ್ರೂ ಕೇರ್ ಮಾಡ್ತಿದ್ದೀರಾ. ಈಗ ಬಿಡಿ, ಆಸ್ಪತ್ರೆಗೆ ಹೋಗ್ಬೇಕಾ? ಬನ್ನಿ ಹೋಗಮ್ಮ, ಬನ್ನಿ. ಈ ನೆಪ್ತಲಾದ್ರೂ ಭಾವಂಗೆ ಸ್ನೇಹಕ್ಕ ಮೇಲಿರೋ ಕೋಪ ಕಮ್ಮಿ ಆಯ್ತಲ್ಲ, ಅಷ್ಟೇ ಸಾಕು. ಮತ್ತೆ ಸುಳ್ಳು. ಕೋಪ ಕಡಿಮೆ ಮಾಡಕ್ಕೆ ತಲೆ ಸುತ್ತ ಅಂತ ನಾಟಕ ಆಡಿದ್ದೀರಾ? ಇಲ್ಲ ರೀ, ನಿಜವಾಗ್ಲೂ ನನಗೆ ಸುಸ್ತಾಯ್ತು. ಮಾತಾಡಬೇಡಿ. ಮೋಸ ಮಾಡಕ್ಕೆ ಎಲ್ಲರೂ ಸೇರ್ಕೊಂಡು ಮಾಡಿರೋ ನಾಟಕ ಇದು. ಅಯ್ಯೋ ಕಂಟಿ ಅವ್ರೆ, ತಿಟ್ವಾಗ್ಲೂ ಹಂಗೆಲ್ಲ ಏನೂ ಇಲ್ಲ. ನೀವು ತೋರ್ಸಿದ ಕಾಳಜಿ ನೋಡಿ ಸುಮ್ಮ ಹಂಗೆ ಹೇಳಿದ್ಲು ಆಟೆ. ಪ್ರತಿ ಕಿತ ನಿಮ್ ಸುಳ್ಳು ನಂಬಕ್ಕೆ ನಂಗೇನು ಬುದ್ಧಿ ಇಲ್ವೇ? ಏನ್ ಮಾವಯ್ಯ, ನೀವಾದ್ರೂ ನೆಟ್ಟಿಗಿದ್ದೀರ ಅನ್ಕೊಂಡಿದ್ದೆ. ನೀವು ಕೂಡ ಇವ್ರ ಜೊತೆ ಸೇರ್ಕೊಂಡು. ಇಲ್ಲ ಅಳಿಯಂದ್ರೆ, ಅದು ಏನು ಇನ್ನೊಂದು ಕಿತ ಇಂಥ ನಾಟಕ ನಾನು ತಾವು ಮಾಡಿದ್ರೆ ಸರಿ ಇರಕ್ಕಿಲ್ಲ. ಇನ್ಮೇಲೆ ಯಾರೇ ಬಿತ್ತೋದ್ರು ನಾನು ಬಂದು ನೋಡಕ್ಕಿಲ್ಲ. ರೀ ರೀ, ಅಳಿಯಂದ್ರೆ, 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 ಅಳಿಯಂದ್ರೆ. ನೋಡಿದ್ರ ಅಕ್ಕ, ನಾನು ಹೇಳಿದ್ ಒಂದು ಸುಳ್ಳು.
ನನ್ನನ್ನೇ ಹೇಗೆ ಸುತ್ಕೊಳ್ತಿದೆ ಅಂತ. ಇನ್ಮೇಲೆ ನನ್ನ ಕಂಟಿ ಅವ್ರ ಹತ್ರ ನಿಜ ಹೇಳಿದ್ರು ಅವ್ರು ಅದನ್ನ ನಂಬಲ್ಲ. ಹೌದು ಕಣವಿ, ಒಂದ್ಕಿಂತ ಮನ್ಸಿನ ನಂಬಿಕೆನ ಕಳ್ಕೊಂಬಿಟ್ರೆ ಅದನ್ನ ಪಡ್ಕೊಳ್ಳೋದು ಸ್ಯಾನೆ ಕಷ್ಟ ಅನ್ನೋದು ಈಗ ತಿಳಿತೈತೆ. ಹೇಗೋ ಬಾವ ನೀನು ಆರೈಕೆ ಮಾಡ್ತಿದ್ರು, ನಾನು ಮಾತಾಡದೇ ಇದ್ದಿದ್ರೆ ಎಲ್ಲ ಸರಿ ಹೋಗಿರೋದು. ನನ್ನಿಂದಾನೆ ಮತ್ತೆ ಅವ್ರ ಕೋಪ ಜಾಸ್ತಿ ಆಗಿದ್ದು. ವಾಗ್ಲಿ ಬಿಡವಿ, ನೀನು ಅದಕ್ಕೆಲ್ಲ ನೊಂದ್ಕೊಳಕ್ ಹೋಗ್ಬೇಡ. ಸ್ನೇಹ ಊಟ ಮಾಡ್ದೆ ಸುಸ್ತಾಗ್ಬಿಟ್ಟವಳೆ, ನೀನು ಹೋಗಿ ಊಟ ತಕೊಂಬ. ಬೇಡ ಅಕ್ಕ, ನನ್ನ ಗಂಡನ ಮನಸ್ಸು ನೋಯಿಸಿ ನಾನು ಹೇಗೆ ಊಟ ಮಾಡಲಿ? ಕಂಟಿಯವ್ರ ಕೋಪ ನಿನಗೆ ಗೊತ್ತಲ್ಲವೇ, ವಾರ ಕಳೆದ್ರುವೆ ಅವ್ರ ಕೋಪ ಕಡಿಮೆ ಆಗಕ್ಕಿಲ್ಲ. ಹಂಗಂತ ಇಡೀ ವಾರ ನೀನು ಉಪವಾಸನೆ ಇರ್ತೀಯಾ? ಅಕ್ಕ, ಬಾವನ್ ಕನ್ವಿನ್ಸ್ ಮಾಡಬೇಕು ಅಂದರೆ ನೀನು ಸ್ಟ್ರಾಂಗ್ ಆಗಿರಬೇಕು. ಇರು, ಊಟ ತರ್ತೀನಿ. ಅಪ್ಪಯ್ಯ ಇಲ್ದಿರೋ ಟೈಮಲ್ಲಿ ಎಷ್ಟೊಂದೆಲ್ಲ ಸಮಸ್ಯೆ ಆಯ್ತಲ್ಲ ಅಜ್ಜಿ. ನಿನ್ನೆ ರಾತ್ರಿ ತಾಂಡವ ನಮ್ಮನ್ನೆಲ್ಲ ಸುಟ್ಟಾಕಕ್ಕೆ ಬಂದಿದ್ದ. ಈ ಕೆಲಸ ಎಲ್ಲ ಸ್ನೇಹನೇ ಮಾಡಿದ್ದು ಅನ್ನೋ ಗುಟ್ಟು ರಟ್ಟಾಗಿ ಹೋಯ್ತು. ಅವ್ವ ಮತ್ತೆ ಅದಕ್ಕೆ ಪುಟ್ಟವನ ಹತ್ರ ಮಾತಾಡ್ಬೇಕು ಅಂತ ಹೋಗಿದ್ದಾರೆ. ಒಂದ್ ವೇಳೆ ಅಣ್ಣ ಅಲ್ಲಿದ್ರೂ ಇರ್ಬೋದಲ್ವಾ ಅಜ್ಜಿ? ನೀನು ಹೇಳ್ತಿರೋದು ಸರಿಯಾಗೇ ಐತೆ ಬಸ್ಸು. ನಿಮ್ಮ ಅಣ್ಣಯ್ಯ ಅಲ್ಲೇ ಅವನೇ. ನಿಮ್ಮ ಅಣ್ಣ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಬಸ್ಸು. ಪುಟ್ಟವನ ಜೊತೆ ಮಾತ್ರ ಮಾತಾಡೋದಂತೆ, ನಮ್ಮ ಯಾರ ಜೊತೆನೂ ಮಾತಾಡಲ್ವಂತೆ. ಏನ್ ಹೇಳ್ತಿದ್ರ ಅದಕ್ಕೆ? ಇಷ್ಟಕ್ಕೆಲ್ಲ ಯಾರಾದ್ರೂ ಮಾತು ಬಿಡ್ತಾರಾ? ಅವನ ಆಟ ಅಲ್ಲ, ಪುಟ್ಟಕ್ಕನು ಪಾಪ ಮಾಡ್ಕೊಂಡವಳೆ. ಅತ್ತೆ ಅಳಿಯಾಗಿ ಇಬ್ರು ಒಂದಾಗವ್ರೆ. ಪುಟ್ಟಕ್ಕನು ಆಟೆ. ನಾನು ಅದು ಯೋಟ್ ಸಮಯಕ್ಕೆ ಹೇಳಿದ್ರು ನಾನು ತವ ಮಾತೇ ಆಡ್ತಿಲ್ಲ. ಸುಮ್ಮನೆ ಮೆಸ್ಸಿನ ಪುಟ್ಟಕ್ಕನ ಮನ್ಸನ್ನ ಘಾಸಿ ಮಾಡಿದ್ರೆ ಸ್ನೇಹನ ಆತ್ಮದಿಸ್ಯ ದೊರೆ ಮನ್ಸನ್ನ ಘಾಸಿ ಮಾಡಿದೆ. ಏನೇ ಆಗ್ಲಿ, ಪುಟ್ಟಕ್ಕ ದೊರೆಗೆ ಈಸಿಯನ ಇಷ್ಟು ಬೇಗ ಹೇಳ್ಬಾರ್ದಾಗಿತ್ತು. ನಾವು ಅದನ್ನೇ ಕೇಳಿದ್ವಿ, ಆದರೆ ಪುಟ್ಟಕ್ಕ ಹೇಳ್ತಿರೋದ್ರಾಗೂ ಒಂದು ಅರ್ಥ ಐತೆ. ಯಾವುದೇ ಸುಳ್ಳನ್ನಾಗ್ಲಿ ಸ್ಯಾನೆ ದಿನ ಮುಚ್ಚಿಡಕ್ಕಾಗಕ್ಕಿಲ್ವೇ? ಇಷ್ಟಕ್ಕೆಲ್ಲ ರಾಜಿನೇ ಕಾರಣ. ಗ್ರಾಮ ದೇವತೆ ಹತ್ರ ಎಲ್ಲರೂ ಸೇರಿಸಿ ನಮ್ಮ ಮೇಲೆ ಬೆಟ್ ಮಾಡಿ ತೋರಿಸ್ತಿಲ್ಲ ಅಂದಿದ್ರೆ ಪುಟ್ಟವನ್ಗೆ ನಮ್ಮ ಮೇಲೆ ಅನುಮಾನನೇ ಬರ್ತಿರ್ಲಿಲ್ಲ. ಹೌದು, ಆತ್ಮದ ವಿಚಾರದಲ್ಲಿ ನೀನೇ ಸುಳ್ಳು ಹೇಳ್ತಾ ಇರೋದು ಅಂತ ಆ ರಾಜಿಗೆ ಹೆಂಗ್ ಗೊತ್ತಾಯ್ತು? ಅದೇ ಅಜ್ಜಿ ನಮಗೂ ಗೊತ್ತಾಗ್ತಿಲ್ಲ. ಈ ವಿಷಯ ಯಾರಿಂದನೋ ಲೀಕ್ ಆಗಿದೆ. ಅದ್ಯಾರು ಅನ್ನೋದನ್ನ ಮೊದಲು ಕಂಡುಹಿಡಿಬೇಕು. ನನ್ನ ಮೇಲೆ ಅನುಮಾನ ಬರೋದಕ್ಕೂ ಮೊದಲು ನನ್ನ ಕೆಲಸ ಮುಗಿಸಿ ಇಲ್ಲಿಂದ ಹೊರಟೋಗ್ಬೇಕು.